ಎಟಿಸಿ ಪ್ರಾರಂಭವಾದ ನಂತರ ಎನ್ಐಎ ಮತ್ತು ಆಂತರಿಕ ಭದ್ರತಾ ಸಂಸ್ಥೆ ಸೇರಿದಂತೆ ವಿವಿಧ ವಿಭಾಗಗಳ ಸಹಯೋಗದೊಂದಿಗೆ ಹಲವಾರು ಜಂಟಿ ಕಾರ್ಯಾಚರಣೆಗಳು ನಡೆಸಿದ್ದು, ಅವುಗಳಲ್ಲಿ ಪ್ರಮುಖವಾದುದೆಂದರೆ 2020ರಲ್ಲಿ ತಮಿಳುನಾಡು ಮೂಲದ ಅಲ್ಹಿಂದ್ ಎಂಬ ಭಯೋತ್ಪಾದಕ ಸಂಘಟನೆಯ ಆರೋಪಿಗಳು ನಗರದ ಸುದ್ಗುಂಟೆಪಾಳ್ಯ ಹಾಗೂ ಗುರುಪನ್ಪಾಳ್ಯ, ಬಿಸ್ಮಿಲ್ಲಾ ನಗರ್ ಸ್ಥಳೀಯ ಯುವಕರ ನೆರವಿನಿಂದ ಭಯೋತ್ಪಾದಕ ಕೃತ್ಯವೆಸಗಲು ಸಂಚು ರೂಪಿಸಿದ್ದು, ಇದನ್ನು ಪತ್ತೆ ಮಾಡಿದ ಎಟಿಸಿ ಸಂಚನ್ನು ವಿಫಲಗೊಳಿಸಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಸುಮಾರು 15 ಜನ ಆರೋಪಿಗಳನ್ನು ಸಹ ಬಂಧಿಸಲಾಗಿರುತ್ತದೆ. ಅದೇ ರೀತಿ 2020ರ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ಗಲಭೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರುಗಳನ್ನು ದಸ್ತಗಿರಿ ಮಾಡುವಲ್ಲಿ ಎಟಿಸಿ ಯಶಸ್ವಿಯಾಗಿರುತ್ತದೆ. 2021ರಲ್ಲಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಯಾದ ಇಸ್ಲಾಮಿಕ್ ಸ್ಟೇಟ್ ಆಫ್ ಕ್ರಾಸ್ ಅಂಡ್ ಪ್ರಾವಿನೆನ್ಸ್ ISKP ಸಂಘಟನೆಯ ಭಯೋತ್ಪಾದಕ ಸದಸ್ಯರು ಬೆಂಗಳೂರು ನಗರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೈಗೊಳ್ಳುವ ಸಲುವಾಗಿ ಸಂಚು ರೂಪಿಸಿದ್ದು, ಈ ಬಗ್ಗೆ ಎನ್ಐಎ ಸಹಯೋಗದೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿಯನ್ನು ಬಂಧಿಸಿ ಭಯೋತ್ಪಾದಕ ಸಂಘಟನೆಯ ಸಂಚನ್ನು ವಿಫಲಗೊಳಿಸಿರುತ್ತದೆ. 2022ನೇ ಇಸವಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯರು ರಾಜ್ಯಾದ್ಯಂತ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿ ರಾಜ್ಯಾದ್ಯಂತ ಏಕಕಾಲದಲ್ಲಿ ದಾಳಿ ನಡೆಸಿ ಪ್ರಮುಖ PFI ಸಂಘಟನೆಯ ಸದಸ್ಯರನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತದೆ. ಹಾಗೂ ತದನಂತರ ಭಯೋತ್ಪಾದಕ ಕೃತ್ಯಗಳ ವರದಿಯ ಮೇಲೆ PFI ಸಂಘಟನೆಯನ್ನು ಭಯೋತ್ಪಾದಕ ಸಂಘಟನೆ ಎಂದು ಕೇಂದ್ರ ಸರ್ಕಾರವು ಘೋಷಿಸಿರುತ್ತದೆ. ಇದಲ್ಲದೆ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತ್ವರಿತವಾಗಿ ಸ್ಥಳಕ್ಕೆ ತೆರಳಿ ಅಲ್ಲಿ ಅವಶ್ಯಕತೆ ಇದ್ದಂಥ ಸೀನ್ ಆಫ್ ಕ್ರೈಮ್ ನಲ್ಲಿ ಭೌತಿಕವಾಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮತ್ತು ಪಂಚನಾಮೆಯನ್ನು ತಯಾರು ಮಾಡಿದ್ದು ಹಾಗೂ ಸ್ಥಳದಲ್ಲಿದ್ದ CCTV ಫುಟೇಜಸ್ನನ್ನು ಸಹ ಸಂಗ್ರಹಿಸಿ ಅಪರಾಧ ಕೃತ್ಯ ಎಸಗಿದ ಆಸಾಮಿಗಳ ನಿಖರವಾದ ಗುರುತನ್ನು ಪತ್ತೆ ಹಚ್ಚಿದ್ದು, ತದನಂತರ ಪ್ರಕರಣವು NIAಗೆ ಹಸ್ತಾಂತರಗೊಂಡಿದ್ದು, ಇದಾದ ಕೆಲವು ದಿನಗಳ ನಂತರ ಪಶ್ಚಿಮ ಬಂಗಾಳದ ದೀಘಾ ಎಂಬಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಪ್ರಮುಖ ಆರೋಪಿಗಳನ್ನು ಸಹ ಬಂಧಿಸಲಾಗಿರುತ್ತದೆ.